ಇವತ್ತು CWRC ಮತ್ತೆ CWMA ಎರಡೂ ಪ್ರಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಆದೇಶದ ವಿರುದ್ಧವಾಗಿ ಅದನ್ನ ವಿರೋಧಿಸಿ 12,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತ ಆದೇಶ ಏನು ಕೊಟ್ಟಿದ್ರು, ಆ ಆದೇಶದ ವಿರುದ್ಧವಾಗಿ ಹಲವಾರು ರೈತ ಪರ ಸಂಘಟನೆಗಳು ಮತ್ತೆ ಕನ್ನಡ ಪರ ಸಂಘಟನೆಗಳು ಕೂಡ ಒಟ್ಟಿಗೆ ಸೇರಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಒಂದು ಮುಷ್ಕರವನ್ನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 13 ಕಡೆ ಒಟ್ಟು ಸುಮಾರು 13 ಕಡೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಾವು ಮತ್ತೆ SP ಅವರು ನಿನ್ನೆಯಿಂದಲೂ ಕೂಡ ಕುತ್ಕೊಂಡು ಮಾತುಕತೆಯನ್ನ ಮಾಡಿ ಎಲ್ಲ ಸೂಕ್ತವಾದಂತ ಬಂದೋಬಸ್ತನ್ನ ಕೂಡ ನಾವು ಮಾಡಿಕೊಂಡಿದ್ವಿ. ಇವತ್ತು ಬೆಳಿಗ್ಗೆನೂ ಕೂಡ ಬಂದು ಎಲ್ಲ ರೈತ ಮುಖಂಡರ ಜೊತೆ ಮತ್ತೆ ಪ್ರತಿಭಟನಾ ನಿರತರ ಜೊತೆ ಮಾತುಕತೆಯನ್ನ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋಂತೇಳಿ ವಿನಂತಿಯನ್ನು ಕೂಡ ನಾವು ಮಾಡ್ಕೊಂಡಿದ್ವಿ. ಅದರಲ್ಲೂ ಕೂಡ ಶಾಲಾ ಮಕ್ಕಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶೈಕ್ಷಣಿಕ ಇದಕ್ಕೆ ಧಕ್ಕೆ ಆಗದಂತೆ ಸಹಕರಿಸಬೇಕಂತ ವಿನಂತಿನ ಮಾಡ್ಕೊಂಡಿದ್ವಿ. ಸುಮಾರು ಕಡೆ ಈಗಾಗಲೇ ಪ್ರತಿಭಟನೆ ಕೂಡ ಅಂತ್ಯಗೊಂಡಿದೆ. ಶಾಂತಿಯುತವಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ಪ್ರತಿಭಟನೆ ಮುಕ್ತಾಯ ಆಗಲಿಕ್ಕೆ ಬಂದಿದೆ. ಅದ್ರ ಪ್ರಕಾರ ನಾವು ಮತ್ತೆ SP ಅವರು ಎಲ್ಲ ಕಡೆ ಒಂದ್ರ ಕಡೆ ವಿಸಿಟ್ ಅನ್ನ ಮಾಡ್ತಾ ಇದ್ದೀವಿ. ಸರ್, ಅವ್ರ ಬೇಡಿಕೆ ಏನಾಗಿತ್ತು, ಏನಂತ ಮನವೊಲಿಸಿದ್ರು? ನಾವು ಹೇಳಿದ್ದು ಬೆಳಿಗ್ಗೆ ಇಷ್ಟೇನೆ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಬಲಾತ್ಕಾರದಿಂದ ಅಥವಾ ಬೈ ಫೋರ್ಸ್ ಯಾವುದೇ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಬಾರ್ದು, ಮತ್ತೆ ಶಾಲಾ ಕಾಲೇಜಿಗೆ ತೊಂದರೆ ಆಗಬಾರ್ದು, ಮತ್ತೆ ಸಾರ್ವಜನಿಕರಿಗೆ ಆತಂಕ ಉಂಟು ಮಾಡಬಾರ್ದು, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡಿದ್ವಿ. ಆ ಪ್ರಕಾರ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. CM ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಸಂವಾದ ಕಾರ್ಯಕ್ರಮದಲ್ಲಿ ನನಗೆ ಮತ್ತೆ SP ಅವರಿಗೆ ಈ ಒಂದು ಜಿಲ್ಲೆಯ ವಾಸ್ತವ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು, ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಎಲ್ಲಾ ಸಿದ್ಧತೆಗಳನ್ನ ಕೂಡ ಜಿಲ್ಲಾಡಳಿತ ಮಾಡಿಕೊಂಡು ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿದ್ವಿ. ಸಾರ್ವಜನಿಕರು ಏನು ಕೂಡ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಪ್ರತಿಭಟನೆ ಕೈಬಿಟ್ರೆ ಹೇಗೆ? ಹೋರಾಟ ಮುಂದುವರಿತದೆ ನಮ್ಮ ಗಮನಕ್ಕೂ ಕೂಡ ತಂದಿದ್ದಾರೆ. ನಾವು ಅವ್ರಿಗೆ ಹೇಳಿದೀವಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ಆದ್ರೆ ಪ್ರತಿಭಟನೆ ಹೆಸರಿನಲ್ಲಿ ರಸ್ತೆ ಬಂದ್ ಮಾಡೋ ಅಂತದ್ದು, ಸಾರ್ವಜನಿಕರಿಗೆ ತೊಂದರೆ ಕೊಡೋ ಅಂತದ್ದು, ಶಾಲಾ ಮಕ್ಕಳಿಗೆ ತೊಂದರೆ ಕೊಡೋ ಅಂತದ್ದು, ಅದಕ್ಕೆ ಆಸ್ಪದವನ್ನ ಕೊಡಬಾರ್ದು ಅಂತ ವಿನಂತಿ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಆಸ್ಪದನು ಕೂಡ ನಾವು ಜಿಲ್ಲಾಡಳಿತ ಕೊಡೋದಿಲ್ಲ.